ಅನುಭವಿ ಆಟಗಾರ ಉತ್ತಮವಾದಂತಹ ಆಂಕಲ್ ಹೋಲ್ಡ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ 4 ದಿನಗಳ ಕಾಲ ಈ ಒಂದು ವಾಜಪೇಯಿ ಕ್ರೀಡಾಂಗಣದಲ್ಲಿ ಅದ್ದೂರಿಯಾದಂತಹ ಒಂದು ಕಬಡ್ಡಿ ಪಂದ್ಯ ಆಯೋಜನೆಗೊಂಡಿದೆ. ನಿರಂತರವಾಗಿ 2 ಅಂಕಣದಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇದೆ. ಅಂಕಣ ವೇದಿಕೆಯ ಎಡಭಾಗದಲ್ಲಿರುವಂತಹ ಅಂಕಣ 1ರಲ್ಲಿ ಈಗಾಗಲೇ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಇರುವ ಜಾಲಡಿ ಎಚ್ ತಂಡಗಳ ನಡುವೆ ಪಂದ್ಯ ಆರಂಭಗೊಂಡಿದೆ. ದಯವಿಟ್ಟು ಅಂಕಣದ ವ್ಯವಸ್ಥಾಪಕರು, ಅಂಕಣದ ಇನ್ಚಾರ್ಜ್ ಯಾರಿದ್ರೆ ಒಂದ್ ಸ್ವಲ್ಪ ಮಾಫ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಂಕಣ 2ರಲ್ಲಿ ಈಗಾಗಲೇ ಶ್ರೀನಗರ ಸ್ಪೈಡರ್ಸ್ ವಿರುದ್ಧ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ನಡುವೆ ಪಂದ್ಯ ಆರಂಭಗೊಂಡಿದೆ. ಸಮಬಲ ಹೋರಾಟದಲ್ಲಿ ಪಂದ್ಯ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 11ರ ಆಟಗಾರ, 5 ಆಟಗಾರ ನಡುವೆ ರೈಟ್ ರೈಡರ್ ಚುರುಕಿನ ಒಂದು ಪಾದಗಳ ಚಲನೆಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಪಂದ್ಯದ ಆರಂಭಿಕ ಹಂತದಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ಇಲ್ಲಿ ಕಾಣಬಹುದಾಗಿದೆ. ದಾಳಿಯಲ್ಲಿ ಶ್ರೀನಗರ ಸ್ಪೈಡರ್ಸ್ ತಂಡದ ಲಲಿತ್ ಯುವ ಪ್ರತಿಭೆ, ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ನ 7 ಆಟಗಾರ ನಡುವೆ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಣಿ ಭರತ್, 5 ಆಟಗಾರರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ನಿಧಾನಗತಿಯಲ್ಲಿ ದಾಳಿಯನ್ನ ನಡೆಸಿಕೊಳ್ತಾ ಇಲ್ಲಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು.
ಎರಡನೇ ಕರೆ BCY ಎ ಲಕ್ಷ್ಮಿ ಗ್ಯಾಲರಿ. ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಲಕ್ಷ್ಮಿ ಗ್ಯಾಲರಿ ವಿರುದ್ಧ BCY ಎರಡು ತಂಡದ ನಾಯಕರೇ ತಮಗಿದು ಎರಡನೇ ಕರೆ. ಕಣ ಎರಡರಲ್ಲಿ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಅಭಿಯಂತ್. ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಉತ್ತಮವಾದಂತಹ ಟ್ಯಾಕಲ್ ಶ್ರೀನಗರ ಸ್ಪೈಡರ್ಸ್ ತಂಡದ ಆಟಗಾರರಿಂದ. 6-4 ಪಂದ್ಯ, 2 ಅಂಕದ ಮುನ್ನಡೆಯಲ್ಲಿ ಶ್ರೀನಗರ ಸ್ಪೈಡರ್ಸ್. ಸುಪಡಕಲಾಗಿರುವಂತ ಸಂದರ್ಭ. ದಾಳಿಯಲ್ಲಿ ಶ್ರೀನಗರ ಸ್ಪೈಡರ್ಸ್ ತಂಡದ ಲಲಿತ್ ಇಬ್ಬರು ಆಟಗಾರ ನಡುವೆ 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿದ ಸಂದರ್ಭದಲ್ಲಿ ದಾಳಿಗಾರನನ್ನ ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತಹ ಅವಕಾಶ ಇರುತ್ತೆ. ಇಲ್ಲಿ ದಾಳಿಗಾರ ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನ ತೆಗೆದುಕೊಳ್ಳದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಶ್ರೀನಗರ ಸ್ಪೈಡರ್ಸ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಸುಪಡೆ ಕಲಾವಿದ ಸಂದರ್ಭ. ಚಾಲಕಿ ದಾಳಿಗಾರ ಒಂದು ಅದ್ಭುತವಾದಂತಹ ರೈಡ್ನೊಂದಿಗೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು. ಹತ್ತು 5 ಪಂದ್ಯ ಅಂಕ 2 ಸಾಗ್ತಾ ಇದೆ ಶ್ರೀನಗರ ಸ್ಪೈಡರ್ಸ್ ತಂಡದ ಪರವಾಗಿ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 6 ಮಣಿಭರತ್. 5 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀನಗರ ಸ್ಪೈಡರ್ಸ್ ನಮ್ಮ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪದ್ಮನಾಭನಗರದ ಕ್ರೀಡಾ ರಸಿಕರಿಗೆ ಒಂದೊಳ್ಳೆ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಅವರು ಸಹ ಸ್ವಯಂ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿ ಗುರುತಿಸಿಕೊಂಡು ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಉತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್ ಶ್ರೀನಗರ ಸ್ಪೈಡರ್ಸ್ ತಂಡದ ಆಟಗಾರರಿಂದ. ಥರ್ಡ್ ರೈಡ್ ಶ್ರೀನಗರ ಸ್ಪೈಡರ್ಸ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಉತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಭಾಗದಿಂದ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಥಮಾರ್ಧದ ಕೊನೆಯ ಹಂತದಲ್ಲಿ ಆಟಗಾರರು ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧವಾಗಿ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿದ್ರೂ ಸಹ ಅಲ್ಲಿ ನೀವು ಸಮಯ ಒಂದು ಕೋರಿಕೆಯನ್ನು ತೆಗೆದುಕೊಂಡು ಚರ್ಚಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಆ ದಾಳಿಗಾರ
ಸ್ಪರ್ಶ ಅಂಕವನ್ನು ಪಡ್ಕೊಂಡ್ರೆ ಅಲ್ಲಿ ಅಂಕವನ್ನು ನೀಡುತ್ತಾರೆ. ಉತ್ತಮವಾದಂತಹ ಟ್ಯಾಕಲ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ 12-9 ಶ್ರೀನಗರ ಸ್ಪೈಡರ್ಸ್ ತಂಡದ ಪರವಾಗಿ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ HMT ಕಾಲಿಂಬೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಸಹಕಾರದೊಂದಿಗೆ ದಿವಂಗತ ಕೆ ರಾಮಯ್ಯರವರ ಸ್ಮರಣಾರ್ಥವಾಗಿ ಒಂದು ಸುಂದರ ಕಾರ್ಯಕ್ರಮ. 12-10 ಇನ್ ಫೇವರ್ ಆಫ್ ಶ್ರೀನಗರ ಸ್ಪೈಡರ್ಸ್. ಜಲಳಿ ಯೂತ್ಸ್ ತಂಡದ ಜರ್ಸಿ ನಂಬರ್ 17ರ ಆಟಗಾರ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ನ 7 ಆಟಗಾರ ನಡುವೆ ಅಂಕಣ 2ರಲ್ಲಿ 15-10 5 ಅಂಕದ ಮುನ್ನಡೆಯಲ್ಲಿ ಲಾಸ್ಟ್ ಅಂಡ್ ಫೈನಲ್ ಕಾರ್ಡ್ ಲಕ್ಷ್ಮಿ ಗ್ಯಾಲರಿ ವರ್ಸಸ್ BCYA. ಬೋಟಿಂಗ್ ಕಟ್ಟರ್ ನಾಟ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. BCY ವಿರುದ್ಧ ಲಕ್ಷ್ಮಿ ಗ್ಯಾಲರಿ. 2 ತಂಡಗಳಿಗೆ ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರನಗೊಳಿಸಿ ಅಂಕಣಕ್ಕೆ ಕರೆ ತನ್ನಿ. BCY ವಿರುದ್ಧ ಲಕ್ಷ್ಮಿ ಗ್ಯಾಲರಿ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಸಂದೀಪ್, ತೀರ್ಪುಗಾರರಾಗಿ ರವಿಕುಮಾರ್, ಮೋಹನ್, ಗುಣಿಕೆಗಾರರಾಗಿ ಮಮತಾ, ಸಹ ಗುಣಿಕೆಗಾರರಾಗಿ ಸಂಪತ್, ರಮೇಶ್ ಬಾಬು, ಡೋಡೈ ರಾಜು. ಎರಡನೇ ಕರೆ ಕಣ 2ರಲ್ಲಿ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಅಭ್ಯಂತ್. 2 ತಂಡಗಳಿಗೆ ಇದು 2ನೇ ಕರೆ. ಅಭ್ಯಂತ್ ವಿರುದ್ಧ ಆಜಾದ್ ಸ್ಪೋರ್ಟ್ಸ್ ಕ್ಲಬ್. Third right. It's a 2-hour tie. 5 ಆಟಗಾರರ ನಡುವೆ ಅಂಕವನ್ನು ಪಡೆಯಲೇಬೇಕಾದಂತಹ ಒತ್ತಡ ಇದೆ. ಸಾಕಷ್ಟು ವೇಗದ ದಾಳಿ ಈ ಬಾರಿ ಕಾದೋಡೋಣ. ದಾಳಿಗಾರ ತನ್ನ ವೇಗವನ್ನ ಇಲ್ಲಿ ಹೆಚ್ಚಿಸಿಕೊಳ್ತಾ ಸೂಪರ್ ಡೂಪರ್ ರೈಡ್. 3 ಅಂಕದ ಸೇರ್ಪಡೆ ಆಗ್ತದೆ ಶ್ರೀನಗರ ಸ್ಪೈಡರ್ಸ್ ತಂಡಕ್ಕೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಕೊಂಚ ಆಘಾತ ಅಂತ ಹೇಳ್ಬೋದು. ಡಿಫೆನ್ಸ್ ಭಾಗದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರು. 18-11 ಪ್ರಥಮಾರ್ಧದ ಮುಕ್ತಾಯಕ್ಕೆ 7 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀನಗರ ಸ್ಪೈಡರ್ಸ್.
ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಕೇವಲ ಪದ್ಮನಾಭನಗರದ ಕ್ರೀಡಾ ರಸಿಕರಿಗೆ ಮಾತ್ರ ಅಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಕಬಡ್ಡಿ ಅಭಿಮಾನಿಗಳು ಈ ಒಂದು ಪಂದ್ಯವನ್ನು ವೀಕ್ಷಿಸಿಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ದ್ವಿತೀಯಾರ್ಧದ ಪಂದ್ಯ ಪ್ರಾರಂಭಗೊಂಡಿದೆ. ದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಇದ್ರ ಒಂದು ಸಂದರ್ಭದಲ್ಲಿ ಶ್ರೀನಗರ ಸ್ಪೈಡರ್ಸ್ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಚೆಂಡು. ಬೆಳಗಿನ ಮ್ಯಾಚ್ಗಳು ನಾಳೆ 8:00 ಎಲ್ಲ ತಂಡಗಳು ಹಾಜರಾತಿ ನೀಡಬೇಕು. ತಡ ಮಾಡಿದ್ರೆ ವಾಕ್ ಓವರ್ ನೀಡಲಾಗುವುದು. ಮುಂದಿನ ಹಂತಕ್ಕೆ ವಾಕ್ ಓವರ್ ಪಡೆದಂತ ತಂಡಗಳಿಗೆ ಮುಂದಿನ ಹಂತಕ್ಕೆ ಆಡಿಸಲಾಗುವುದು. ಯಾರು ಕೂಡ ತಡ ಮಾಡಬಾರ್ದು. ಯಾಕೆ ಮಳೆಯ ಕಾರಣ ಬೆಳಗ್ಗೆ 8:00 ಪಂದ್ಯ ಸ್ಟಾರ್ಟ್ ಮಾಡುತ್ತೇವೆ. ಎಲ್ಲರೂ ಎಲ್ಲ ತಂಡಗಳು ಬೇಗನೆ ಬಂದು ಹಾಜರಾತಿ ನೀಡಬೇಕು. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂತ ಎಲ್ಲ ತಂಡಗಳ ಗಮನಕ್ಕೆ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಪಂದ್ಯಗಳು ಆರಂಭವಾಗುತ್ತೆ. ದಯವಿಟ್ಟು ಎಲ್ಲರೂ ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾ ಸಮಯಕ್ಕೆ ಸರಿಯಾಗಿ ಬಂದು ಈ ಪಂದ್ಯಾವಳಿ ಯಶಸ್ಸಿನಲ್ಲಿ ಎಲ್ಲ ಕ್ರೀಡಾಪಟುಗಳು ಸಹ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 6 ಮಣಿಭರತ್ ಯುವ ಪ್ರತಿಭೆ ಒಂದು ಬೋನಸ್ ಅಂಕದೊಂದಿಗೆ ತಮ್ಮ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಎಲ್ಲ ನಮ್ಮ ನುರಿತ ತೀರ್ಪುಗಾರರು, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ ತೀರ್ಪುಗಾರರು ನಿನ್ನೆಯಿಂದಲೂ ಸಹ ಬಹಳ ಉತ್ತಮವಾದಂತಹ ನಿರ್ಣಯವನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಆದ್ರೆ ಶ್ರೀನಗರ ಸ್ಪೈಡರ್ಸ್ ಅವರ ಒಂದು ಆತ್ಮವಿಶ್ವಾಸ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ದ್ವಿತೀಯಾರ್ಧದ ಆರಂಭಿಕ ಹಂತದಿಂದಲೂ ಸಹ ಡಿಫೆನ್ಸ್ ಭಾಗದಲ್ಲಿ ನಾವು ಗಮನಿಸಿದಾಗೆ ಅಡ್ವಾನ್ಸ್ ಟ್ಯಾಕಲ್ ಅನ್ನು ಮಾಡ್ತಾ ಇದ್ರು ಸಹ ಆ ಟ್ಯಾಕಲ್ ನಲ್ಲಿ ಸಕ್ಸಸ್ ಅನ್ನು ಇಲ್ಲಿ ಕಂಡುಕೊಳ್ತಾ ಇದ್ದಾರೆ. ಶ್ರೀನಗರ ಸ್ಪೈಡರ್ಸ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ನ ವಿರುದ್ಧವಾಗಿ 11 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಒಂದು ಆಯೋಜನೆಗೆ ಮಾರ್ಗದರ್ಶಕರಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಖಜಾಂಚಿಗಳು ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಸರ್ ಅವರ ಒಂದು ಸಲಹೆ ಸೂಚನೆಯೊಂದಿಗೆ ಅವರ ಒಂದು ಮಾರ್ಗದರ್ಶನದೊಂದಿಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿ ಬಹಳ ಅದ್ಭುತವಾಗಿ ಆಯೋಜನೆ ಮಾಡೋದಕ್ಕೆ ಮಾರ್ಗದರ್ಶಕರಾಗಿ ಲಕ್ಷ್ಮಿ ಗ್ಯಾಲರಿ ಬಂದಿದೆಯಾ? ಓಕೆ. ಹಾಗೆ 2 ತಂಡಗಳು ಬಂದಿದೆ. ಓಕೆ, ಡನ್. ನಮ್ಮ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತ BCY ಬಂದಿದೆಯಾ? ಸ್ವಾಮಿನಾಥನ್ BCY. ಓಕೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಸಹಕಾರ ನೀಡುತ್ತಾ ಕರ್ಣ 2ರಲ್ಲಿ ಮುಂದಿನ ಪಂದ್ಯ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ಅಭಿಯಾನ್ ಆಗ್ತಾ ಇದ್ರೆ. ಕರ್ಣ 2ರಲ್ಲಿ ಅಭಿಯಾನ್ ವಿರುದ್ಧ ಆಜಾದ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಅಭಿಯಾನ್ ಸ್ಪೋರ್ಟ್ಸ್ ಕ್ಲಬ್.
ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಪಂದ್ಯ ಮುಗಿದ ತಕ್ಷಣವೇ ಬೇಗನೆ ಕರ್ನಾಟಕಕ್ಕೆ ಬರಬೇಕು. ಈಗಾಗಲೇ ಅಂಕದಲ್ಲಿ ಪಂದ್ಯ ಮುಕ್ತವಾಗಿದೆ. ರಿವರ್ಸ್ ಆಂಕಲ್ ಹೋಲ್ಡ್ ಬಂತು ಲಲಿತ್ ಅವರಿಂದ. ಅದ್ಭುತವಾದಂತಹ ಟ್ಯಾಕಲ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಬಿಗಿಯಾದಂತಹ ಒಂದು ಟ್ಯಾಕಲ್ ಶ್ರೀನಗರ ಸ್ಪೈಡರ್ಸ್ ತಂಡದ ಆಟಗಾರರಿಂದ. ಅಂಕಣ ಒಂದರಲ್ಲಿ ನಡೆದಂತಹ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಜಾಲಹಳ್ಳಿ ಯೂತ್ಸ್ ತಂಡಗಳ ನಡುವೆ ಈಗಾಗಲೇ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ BCYA ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಲಕ್ಷ್ಮಿ ಗ್ಯಾಲರಿ. ಅದ್ಭುತವಾದಂತಹ ಒಂದು ಟ್ಯಾಕಲ್. ಶ್ರೀನಗರ ಸ್ಪೈಡರ್ಸ್ ತಂಡದ ಆಟಗಾರ ಡಿಫೆನ್ಸ್ ಭಾಗದಲ್ಲಿ ಉತ್ತಮವಾದಂತಹ ಒಂದು ಪ್ರದರ್ಶನ ನೀಡುತ್ತಾ ಇದ್ದಾರೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಎಲ್ಲ ಪ್ರಮುಖ ದಾಳಿಗಾರನನ್ನ ಬಂಧಿಸ್ಕೊಳ್ತಾ ಲೀಡನ್ನು ಸಹ ಇಲ್ಲಿ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಯಾವುದೇ ಅಂಕಲ್ಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಲಕ್ಷ್ಮಿ ಗ್ಯಾಲರಿ ವಿರುದ್ಧವಾಗಿ BCYA ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಹಾಗೆ ಅಂಕಣ ಎರಡರಲ್ಲಿ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿದ. ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ನೀಳಕೈದ ಆಟಗಾರ, ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಈ ಬಾರಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್. 28-18 ಈ ಬಾರಿ ಶ್ರೀನಗರ ಸ್ಪೈಡರ್ಸ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಒಂದು ಅಂಕದ ಸೇರ್ಪಡೆ ಆಗ್ತದೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಕೊನೆಯ ಕ್ಷಣದಲ್ಲೇನಾದ್ರೂ ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳುತ್ತಾ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಮ್ಮೆ ರೈಟ್ ಇನ್ ಜಾಗದಲ್ಲಿದ್ದಂತ ಆಟಗಾರ. ಅದ್ಭುತವಾದಂತಹ ಟ್ಯಾಕಲ್. 28-20 ಕ್ಯಾಪ್ಟನ್. ಲಾಸ್ಟ್ 4 minutes ಟು ಗೋ. ಮಣಿ ಭರತ್ ಇಲ್ಲಿ ಮಿಸ್ಟೇಕ್ ಮಾಡಿದ್ರು. ವೇಗ ಹೆಚ್ಚಾಯ್ತು. ಡಿಫೆಂಡರ್ಗಳು ಸಹ ಅಲರ್ಟ್ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಟ್ಯಾಕಲ್ ಬಹಳ ಅದ್ಭುತವಾಗಿ ಬಂದಿದೆ. ಮತ್ತೆ ಮಿಸ್ಟೇಕ್. ಕ್ಷಣಾರ್ಧದಲ್ಲಿ ಆ ಒಂದು ಹೊಂದಾಣಿಕೆಯ ಕೊರತೆಯಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಶ್ರೀನಗರ ಸ್ಪೈಡರ್ಸ್. ಶ್ರೀನಗರ ಸ್ಪೈಡರ್ಸ್ ತಂಡದ ಪರವಾಗಿ ಏನಾದ್ರೂ ನಮ್ಮ ಬಾಹುಬಲಿ ತಂಡವನ್ನ ಸೇರ್ಕೊಳ್ತಾನ? ಖಂಡಿತವಾಗ್ಲು ಶ್ರೀನಗರ ಸ್ಪೈಡರ್ಸ್ ತಂಡಕ್ಕೆ ಒಬ್ಬ ಬಲಿಷ್ಠ ದಾಳಿಗಾರ. ಮೂವತ್ತೆರಡು 20 ಪಂದ್ಯ ಶ್ರೀನಗರ ಸ್ಪೈಡರ್ಸ್ ತಂಡದ ಪರವಾಗಿ. ಸ್ವಸ್ತಿಕ್ ತಂಡದ ಯುವ ದಾಳಿಗಾರ ಒಂದು ಉತ್ತಮವಾದಂತಹ ದಾಳಿ. ಬೋನಸ್ನ ಜೊತೆಲಿ 2 ಟಚ್ ಪಾಯಿಂಟ್. 3 ಅಂಕದ ಸೇರ್ಪಡೆ ಆಗ್ತಾ ಇದೆ. ಎಸ್ ಕ್ಯಾಪ್ಟನ್. ಲಾಸ್ಟ್ 3 minutes ಟು ಗೋ. ಇದೀಗ ದಾಳಿಯಲ್ಲಿ ಬಾಹುಬಲಿ ಅಜಾನ್ ಬಾವು. ಓ ಅಣ್ಣ, ಬಿಡು 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 ಬಿಡು. ಮತ್ತೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಶ್ರೀನಗರ ಸ್ಪೈಡರ್ಸ್ ಬಾಹುಬಲಿಯನ್ನು ಎಂಟ್ರಿ ಕೊಟ್ಟರು. ಆದ್ರೆ ಟೀಮ್ ಯಾಕೋ ಖಾಲಿ ಖಾಲಿ ಆಗ್ತಾ ಇದೆ. ಜಾಲೆ ಜಾಲೆ.
32-26, 32-26. ಕೇವಲ ಆಜಾದ್ ಸ್ಪೋರ್ಟ್ಸ್ ಕ್ಲಬ್, ಅಭಿಯಾನ್ ಸ್ಪೋರ್ಟ್ಸ್ ಕ್ಲಬ್ ಬೇಗನೆ ಬರಬೇಕು. ತಮ್ಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ, ಬೇಗನೆ ಬರಬೇಕು. ಕೇವಲ 6 ಅಂಕದ ಮುನ್ನಡೆಯಲ್ಲಿ ಶ್ರೀನಗರ ಸ್ಪೈಡರ್ಸ್ ಲೋನ್ ಅಂಕವನ್ನು ಪಡೆಯುವಂತಹ ಒಳ್ಳೆ ಅವಕಾಶ ಇದೆ. 1+2 3 ಪಾಯಿಂಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ವಾಟ್ ಅ ಕಮ್ ಬ್ಯಾಕ್. 32-29, 32-29, ಕೇವಲ 3 ಅಂಕದ ಅಂತರ. ಎಸ್, ಮಣಿಭರತ್ ಬೋನಸ್ ನ ಜೊತೆಲಿ ಒಂದು ಡೆತ್ ಪಾಯಿಂಟ್. 32-31, 32-31. ವಾಟ್ ಅ ಮ್ಯಾಚ್. ಬರ್ಲಿ ಒಂದು ಜೋರ ಚಪ್ಪಾಳೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಲಾಸ್ಟ್ 2 minutes ಟು ಗೋ. 32-31, 1 ಅಂಕದ ಮುನ್ನಡೆಯಲ್ಲಿ ಶ್ರೀನಗರ ಸ್ಪೈಡರ್ಸ್. ಅಭಿಯಾಂತ್ ಆಜಾದ್, ಅಭಿಯಾಂತ್ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ತಮ್ಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ, ಬೇಗನೆ ಬರಬೇಕು. ಪಂದ್ಯ ಮುಗಿದಿದೆ, ಅಂಕಣ 2ರಲ್ಲಿ ತಮ್ಮ ಪಂದ್ಯ, ಬೇಗ ಬರಬೇಕು. ಮಣಿಭರತ್ ಒಬ್ಬ ಯುವ ಪ್ರತಿಭೆ, ಲಿಫ್ಟ್ ರೈಡರ್. ಅದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಸಾಕಷ್ಟು ಅನುಭವಿ ತೀರ್ಪುಗಾರರು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸಿರುವಂತಹ ಅನುಭವಿ ತೀರ್ಪುಗಾರರು. ಲಲಿತ್ ದಾಳಿ ವಿಭಾಗದಲ್ಲಿ ಶ್ರೀನಗರ ಸ್ಪೈಡರ್ಸ್ ತಂಡದ ಒಬ್ಬ ಯುವ ಪ್ರತಿಭೆ. 1 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಎಲ್ಲರ ಎದೆ ಬಡಿತ ಹೆಚ್ಚಾಗ್ತಾ ಇರ್ಬೋದು. ಎಸ್, ಒಂದು ಚಾಣಾಕ್ಷತನದ ಆಟಕ್ಕೆ ಮುಂದಾದರೂ ಸಹ ಶ್ರೀನಗರ ಸ್ಪೈಡರ್ಸ್ ತಂಡದ ಆಟಗಾರರು ಅಲರ್ಟ್ ಆಗಿದ್ದಾರೆ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಕಾದ್ ನೋಡ್ಬೇಕಾಗಿದೆ ಈ ಪಂದ್ಯದ ಫಲಿತಾಂಶ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ರೈಟ್ ಕವರ್ ಭಾಗದಲ್ಲಿದ್ದಂತಹ ಆಟಗಾರರಿಂದ ಬಂದಂತ ಮಿಸ್ಟೇಕ್. ಥರ್ಡ್ ರೈಟ್, ಶ್ರೀನಗರ ಸ್ಪೈಡರ್ಸ್. ಇಟ್ಸ್ ಅ ಡೂ ಆರ್ ಡೈ. 32-32. ಎಂತ ಒಂದು ಅದ್ಭುತವಾದಂತ ಪಂದ್ಯ. ಏನ್ ಬೇಕಾದ್ರೂ ಆಗ್ಬೋದು. ಯಾರು ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಾಟ್ ಅ ಕ್ಯಾಚ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರರಿಂದ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. 1 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಶ್ರೀನಗರ ಸ್ಪೈಡರ್ಸ್ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಸ್, ಮ್ಯಾಚ್ ಓವರ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ಕೊಟ್ಟಿದ್ದಾರೆ. ದಿಸ್ ಮ್ಯಾಚ್ ರೆಫರೀಸ್ ಆಸ್ ಫಾಲೋಸ್. ರೆಫರಿ ವನಿತಾ, ಅಂಪೈರ್ ಪ್ರಕಾಶ್ ಮುನೇಗೌಡ, ಸ್ಕೋರರ್ ನರಸಿಂಹಮೂರ್ತಿ, ಸ್ಕೋರ್ ಅಸಿಸ್ಟೆಂಟ್ ಸ್ಕೋರರ್ ನಳಿನಾಕ್ಷಿ, ಶಾಂತಮ್ಮ, ಡೋಡೈ ಸುನೀತಾ. ಒಂದು ಅದ್ಭುತವಾದಂತಹ ಪಂದ್ಯ. ನಿಜವಾಗ್ಲೂ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಗೆದ್ದಿದೆ ಅಂದ್ರೆ ಅನುಭವಿ ತರಬೇತುದಾರರಾಗಿರುವಂತಹ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಚೇತನ್ ಸಾಕಷ್ಟು ತಮ್ಮ ಅನುಭವವನ್ನ ತಂಡಕ್ಕೆ ದಾರಿ ಎರೆದ್ರು ಅಂತ ಹೇಳ್ಬೋದು. ಸರಿಯಾದ ಸಮಯಕ್ಕೆ ಚಾಣಾಕ್ಷತನದ ಒಂದು ಮಾರ್ಗದರ್ಶನ ನೀಡ್ತಾ ಉತ್ತಮವಾದಂತಹ ಪ್ರದರ್ಶನ ನೀಡಿದ್ರು ಶ್ರೀನಗರ ಸ್ಪೈಡರ್ಸ್. ಗೆಲುವಿನ